ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಂಘದ ಸಹಯೋಗದಲ್ಲಿ ಏನಿವತ್ತು ಕನ್ನಡ ವಿಷಯದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು 2023 ಮತ್ತು 24ನೇ ಸಾಲಿನಲ್ಲಿ ಕನ್ನಡ ವಿಷಯದಲ್ಲಿ ಮಾತ್ರವಲ್ಲದೆ ಎಲ್ಲಾ ವಿಷಯಗಳಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇಡೀ ಶಾಲೆಯಲ್ಲಿ 100ಕ್ಕೆ 100ರಷ್ಟು ಕೂಡ ಉತ್ತೀರ್ಣರಾಗಿದ್ದಾರೆ. ಹೆಸರನ್ನು ಗಳಿಸಿದಂತಹ ವಿದ್ಯಾರ್ಥಿನಿಯರು ಮೊದಲನೇದಾಗಿ ವಿಜ್ಞಾನ ವಿಭಾಗದಲ್ಲಿ ಆಂಡ್ರಿಯಾ SDC ಕಾಲೇಜು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ ಸ್ಥಾನ ಯೋಗೇಶ್ SDC ಕಾಲೇಜು. ದಯವಿಟ್ಟು ಅವರಾಗಲಿ ಅವರ ಪೋಷಕರಾಗಲಿ ಈಗ ಆಗಮಿಸಬೇಕು. ಮೂರನೇ ಸ್ಥಾನವನ್ನ ಯಾತ್ರಾ ಸಾಗರ್ BML ಕಾಲೇಜು, ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಂತರ ವಾಣಿಜ್ಯ ವಿಭಾಗದಲ್ಲಿ ಭಾವನಾ SDC ಕಾಲೇಜು ಉರ್ಗಂ ಭಾವನಾ ಪಟ್ಟಿ. ಇದು ಯಾರು ಆಗಮಿಸಿಲ್ಲ ಅವರಿಗೆ ಅವರ ಸನ್ಮಾನದ ಪ್ರಯುಕ್ತ ನಾವು ಅವರ ಮನೆಗಳಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಮಾಡ್ತೀವಿ. ದಯವಿಟ್ಟು ಅವರ ಪರವಾಗಿ ಯಾರು ಬಂದಿರ್ತೀರಿ ತಾವು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಹೆಚ್ಚು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಂತಹ ವಿದ್ಯಾರ್ಥಿಗಳು ಇವರು. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಒಂದು ಅಭಿನಂದನೆಗಳನ್ನ ಸಲ್ಲಿಸುವಂತಹ ಜವಾಬ್ದಾರಿ ನಮ್ಮದು. ಎಣ್ಣೆಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಜನನಿಯ ತನುಜಾತಿ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಾಧ್ವರ ದಿವ್ಯಾರಣ್ಯ ಜನ್ಮಷಡೇಶ್ವರಿ ಪೊನ್ನ ಕುಮಾರವ್ಯಾಸರ ಮಂಗಳಧಾಮ ಕವಿ ಕೋಗಿಲಗಳ ಪುಣ್ಯರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತಿ ಶಂಕರರಾಳಿದ ನಾಳೆ ಮೊದಲನೇ ಬಾರಿಗೆ ಎವರೆಸ್ಟ್ ಶಿಖರವನ್ನು ಹತ್ತಿದಂತಹ ಮೊದಲ ಮಹಿಳೆನೇ ಅರುಣಿಮಾ ಸಿನ್ಹಾ. ಸೊ ನಮ್ಮ ಕನಸುಗಳು, ನಮ್ಮ ಗುರಿ ಹೇಗಿರ್ಬೇಕು ಅಂತ ಹೇಳಿದ್ರೆ ನಾವೇ ಬೆಚ್ಚಿ ಬೀಳ್ಬೇಕು ಒಂದು ಕಡೆ. ಸೊ ಇಲ್ಲಿರುವಂತಹ ಪ್ರತಿಭೆಗಳಲ್ಲಿ ಬಹುಶಃ ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ರೀಚ್ ಆಗ್ತಾರೆ ಅಂತ. ನಿಮ್ಮ ಗುರಿ ಕನಸು ಹಾಗೇ ಇರಲಿ, ನಿಮ್ಮೆಲ್ಲ ಪ್ರತಿಭೆಗೆ ಪುರಸ್ಕಾರವಿರಲಿ ಅಂತ ತಮ್ಮ ನುಡಿಗಳನ್ನ ನುಡಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಮುಂದಿನ ಮಾತಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಹರಿ ಸರ್ ಅವರು ತಮ್ಮ ಒಂದೆರಡು ಅಧ್ಯಕ್ಷರು ತಮ್ಮೆರಡು ಮಾತುಗಳ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಅಂಕ ಪಡೆದಿದ್ರು. ಈ ವರ್ಷ ಸುಮಾರು 70 ಜನ ಪಡೆದಿದ್ದಾರೆ. ಅದೊಂದು ತುಂಬಾ ಉತ್ಸಾಹದ ಒಂದು ಇದು. ಇದೇ ತರ ಮುಂದಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದು 100ಕ್ಕೆ 100 ಅಂಕಗಳನ್ನ ಕನ್ನಡದಲ್ಲಿ ಪಡಿಬೇಕು. ಆಮೇಲೆ ಈ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ನಮ್ಮ ಕನ್ನಡ ಟೀಚರ್ಗಳವರು ಎಲ್ಲ ಶಾಲೆಯ ಟೀಚರ್ಗಳಿಗೂ ನಮ್ಮ ಕನ್ನಡ ಸಂಘದ ಪರವಾಗಿ ಒಂದು ಅಭಿನಂದನೆಯನ್ನು ತಿಳಿಸುತ್ತಾ ಇದ್ದೀನಿ. ಇನ್ನೇನು ಜಾಸ್ತಿ ಹೆಚ್ಚಾಗಿ ಮಾತಾಡಕ್ಕಾಗಲ್ಲ, ಈ ಕಾರ್ಯಕ್ರಮ ಜಾಸ್ತಿ ದೊಡ್ಡದಾಗಿದೆ. ಅದಕ್ಕೆ ಈ 2 ಮಾತನ್ನು ಹೇಳಿ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಂಘದ ಸಹಯೋಗದಲ್ಲಿ ಏನಿವತ್ತು ಕನ್ನಡ ವಿಷಯದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು 2023 ಮತ್ತು 24ನೇ ಸಾಲಿನಲ್ಲಿ ಕನ್ನಡ ವಿಷಯದಲ್ಲಿ ಮಾತ್ರವಲ್ಲದೆ ಎಲ್ಲಾ ವಿಷಯಗಳಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇಡೀ ಶಾಲೆಯಲ್ಲಿ 100ಕ್ಕೆ 100ರಷ್ಟು ಕೂಡ ಉತ್ತೀರ್ಣರಾಗಿರ್ತಕ್ಕಂಥ ಶಾಲೆಗಳು ಅಂದ್ರೆ KGF ತಾಲೂಕಿನಲ್ಲಿ 100ರಷ್ಟು ಫಲಿತಾಂಶ ಪಡೆದ ಶಾಲೆಗಳು ದತ್ತಸಾಯಿ ವಿದ್ಯಾಸಂಸ್ಥೆ ಬೇತಮಂಗಲ. ಜೋರು ಚಪ್ಪಾಳೆಯೊಂದಿಗೆ ದತ್ತಸಾಯಿ ವಿದ್ಯಾಸಂಸ್ಥೆ ಬೇತಮಂಗಲ ಅವರು ಮುಖ್ಯೋಪಾಧ್ಯಾಯರು ಹಾಗೂ ಆ ಶಾಲೆಯ ಎಲ್ಲಾ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ತಾಲೂಕಿಗೆ ಕೀರ್ತಿಯನ್ನ ತಂದಿರ್ತಾರೆ. ಈ ಒಂದು ಶಾಲೆಯ ಎಲ್ಲಾ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಗ್ರೀನ್ವುಡ್ ಶಾಲೆ ಸುಂದರಪಾಳ್ಯ, ಜೋರು ಚಪ್ಪಾಳೆಯೊಂದಿಗೆ ಆ ಶಾಲೆಯ ಶಿಕ್ಷಕರು ಮತ್ತು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ರೌಢಶಾಲೆ ಕ್ಯಾಸಂಬಳ್ಳಿ
ಇವರು ಕೂಡ ಕೆಜಿಎಫ್ ತಾಲೂಕಿನಲ್ಲಿ 100% ಫಲಿತಾಂಶ ಪಡೆದ ಶಾಲೆ ಆಗಿರುತ್ತೆ. ಅದೇ ಅಯ್ಯಪ್ಪಲ್ಲಿ ಅವರು ಕೂಡ ದಯವಿಟ್ಟು ಆ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲ ವಿಷಯಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ 100% ಕೂಡ ಉತ್ತೀರ್ಣರಾಗಿರ್ತಾರೆ. ಇದೊಂದು ರೀತಿಯಲ್ಲಿ ಕೆಜಿಎಫ್ ತಾಲೂಕಿಗೆ ಮಾದರಿ ಅಂತಾನೆ ಭಾವಿಸಬೇಕು. ದಯವಿಟ್ಟು ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಇದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ವರ್ಷ ಈ ಕೇವಲ 4 ಶಾಲೆಗಳು ಮಾತ್ರವಲ್ಲ, ಈ 4 ಶಾಲೆಗಳಿಗೆ 40 ಶಾಲೆಗಳಾಗಬೇಕು ಅಂತ ನಾನು ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಇದನ್ನ ಪ್ರೋತ್ಸಾಹದಾಯಕವಾಗಿ ತಗೊಂಡು ಎಲ್ಲರೂ ಕೂಡ ಪ್ರೇರೇಪಣೆಯಾಗಿ ತಗೊಂಡು ಉತ್ತೀರ್ಣರಾಗಬೇಕು. ಯಾಕಪ್ಪ ಅಂದ್ರೆ ಕೇವಲ 100% ಎಲ್ಲಾ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಇರ್ತಕ್ಕಂಥವ್ರು ಉತ್ತೀರ್ಣರಾಗಬೇಕಂದ್ರೆ ಅದು ಸುಲಭದ ಮಾತಲ್ಲ. ಯಾಕಪ್ಪ ಅಂದ್ರೆ 2023-24ನೇ ಸಾಲಿನಲ್ಲಿ ಮೊದಲ ಬಾರಿಗೆ ಕ್ಯಾಮ್ರಾಗಳು ವೆಬ್ಕಾಸ್ಟಿಂಗ್ ಇತ್ತು. ಆ ವೆಬ್ಕಾಸ್ಟಿಂಗ್ ಇದ್ದಂತ ಸಂದರ್ಭದಲ್ಲಿ ಕೂಡ ಯಾವ ಒಬ್ಬ ವಿದ್ಯಾರ್ಥಿ ಕೂಡ ಆ ಕಡೆ ಈ ಕಡೆ ತಿರುಗಿ ನೋಡಕ್ ಕೂಡ ಸಾಧ್ಯ ಆಗ್ಲಿಲ್ಲ. ಎಲ್ಲಾ ವಿಚಾರಗಳು ಕೂಡ ವಿಷಯಗಳನ್ನ ಅಷ್ಟೇ ಕಠಿಣವಾಗಿ ಬರೆಯುವಂತ ಪರೀಕ್ಷೆ ಎದುರಾಗಿತ್ತು ವಿದ್ಯಾರ್ಥಿಗಳಿಗೆ. ಅಂತಹ ಸಂದರ್ಭದಲ್ಲಿ ಕೂಡ ಈ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಯಾವುದೇ ಕ್ಯಾಮ್ರಾ ಇದ್ರೂ ಕೂಡ ಯಾವುದೇ ಭಯಭೀತಿಗೆ ಒಳಗಾಗದೆ ಅವರ ಕಠಿಣ ಪರಿಶ್ರಮ, ಆ ವಿದ್ಯಾರ್ಥಿಗಳ ಪೋಷಕರ ಪರಿಶ್ರಮ ಮತ್ತು ಆ ವಿದ್ಯಾರ್ಥಿಗಳ ಎಲ್ಲಾ ಶಾಲೆಗಳ ಶಿಕ್ಷಕರ ಒಂದು ಕಠಿಣ ಪರಿಶ್ರಮದಿಂದಾಗಿ ಇವರು ಎಲ್ಲಾ ವಿಷಯಗಳಲ್ಲೂ ಕೂಡ 100% ಫಲಿತಾಂಶವನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಮುಂದಿನ ವರ್ಷ ಕೂಡ ಈ ಒಂದು ಶಾಲೆಗಳನ್ನ ಮಾದರಿಯಾಗಿ ತಗೊಂಡು ಎಲ್ಲಾ ಶಾಲೆಗಳು ಕೂಡ ಇದೇ ರೀತಿಯಲ್ಲಿ 100% ಫಲಿತಾಂಶ ಸಾಧಿಸಬೇಕಾಗಿ ಎಲ್ಲರಲ್ಲೂ ಕೂಡ ನಾನು ಬೇಡ್ಕೊಳ್ತೇನೆ. ಅಂದ್ರೆ ದ ಪವರ್ ಆಫ್ ಎಜುಕೇಶನ್. ನಾವು ಓದೋದು ಕಲ್ತ ಮೇಲೆ ನಮ್ಮ ತಡೆಯೋರು ಯಾರು ಇರೋದಿಲ್ಲ. ಸೊ ಅದನ್ನ ನಾವು ಸಾಧನೆ ಮಾಡಬೇಕು, ನಮ್ಮ ಗುರಿ ಮುಟ್ಟಬೇಕಂತ ಹೇಳಿದ್ರೆ ನಾವು ಓದೋದ್ರಲ್ಲಿ ತುಂಬ ಜಾಣ್ಮೆಯಿಂದ, ಶ್ರದ್ಧೆಯಿಂದ, ಚಾಕಚಕ್ಯತೆಯಿಂದ ನಾವು ಕಾನ್ಸಂಟ್ರೇಟ್ ಮಾಡಿ ಓದಿದಾಗ ಮಾತ್ರ ನಾವು ಹೈಯರ್ ಎಂಡ್ಸ್ ಅಂದರೆ ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ. ಸುಮ್ಮನೆ ಓದ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಸೊ ಈ ಮಕ್ಕಳಲ್ಲಿ ನಾನು ಓದೋ ಟೈಮ್ನಲ್ಲಿ ನನ್ನ ಮುಂದೆ ಏನಾಗಬೇಕು ಅನ್ನಂತ ನಮ್ಗೆ ಐಡಿಯಾ ಇರ್ತಿರ್ಲಿಲ್ಲ. ನಾನು PUC ಬರೋವರೆಗೂ ನಾನು ಏನಾಗಬೇಕಂತ ನನಗೆ ಐಡಿಯಾನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಇಂಟರ್ನೆಟ್ ಇರಲಿಲ್ಲ, ಅಷ್ಟೊಂದು ಮಾರ್ಗದರ್ಶನ ಮಾಡೋರು ಯಾರು ಇರಲಿಲ್ಲ. ಸೊ ಹಂಗಾಗಿ ನಾವು ಒಂದು PUC ಬಂದಮೇಲೆ ನಾನು ಏನಾಗಬೇಕು ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ಕೊಂಡೆ. ಬಟ್ ಈಗಿನ ಮಕ್ಕಳಲ್ಲಿ ಆ ಥರ ಇಲ್ಲ. ನಾನು ಕೆಲವು ಮಕ್ಕಳು ನೋಡ್ತೀನಿ 3ನೇ ಕ್ಲಾಸ್ಗೆ 4ನೇ ಕ್ಲಾಸ್ಗೆ ಅವ್ರು ನಾನು ಈ ಥರ ಓದಬೇಕು, ನಾನು ಈ ಥರ ಸಾಧನೆ ಮಾಡಬೇಕು ಅಂತ ಅಲ್ಲಿಂದನೇ ಅವರು ಒಂದು ಅಡಿಪಾಯನ ಹಾಕೊಂತಾರೆ. ಅಲ್ಲಿಂದ ಹಾಕೊಂಡು ಮುಂದಕ್ಕೆ ಯಾವ ರೀತಿ ಬೆಳಿಬೇಕು, ನಾನು SSLC ಏನು ಮಾರ್ಕ್ಸ್ ತೆಗಿಬೇಕು. ಸನ್ಮಾನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇಂದು ನಮ್ಮ ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಜನ್ಮದಿನಾಚರಣೆ ಕೂಡ. ಅಂತಹ ಪುಣ್ಯ ನಾಯಕರನ್ನ ಸ್ಮರಿಸುತ್ತಾ ಇಂದು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ನಮ್ಮ ಈ ಒಂದು ಕನ್ನಡ ಸಂಘ ಮತ್ತು ಕನ್ನಡ ಪರಿಷತ್ ಸಂಯುಕ್ತ ನೀಡಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ರೂಪರೇಷೆಗಳನ್ನ, ಮಾರ್ಗದರ್ಶನವನ್ನ ನೀಡಿ ಇಷ್ಟೊಂದು ಜನರನ್ನ ಮತ್ತು ಸುಮಾರು ದಿವಸಗಳಿಂದ ಪ್ರಯತ್ನ ಪಟ್ಟು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಸನ್ನ ರೆಡ್ಡಿ ಅವರನ್ನ ನಾವು ಆತ್ಮೀಯವಾಗಿ ಜೋರ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತ ಮಾಡೋಣ. ಎಲ್ಲ ಕನ್ನಡ ಚಪ್ಪಾಳೆ ಜೋರ ಬರಬೇಕಂತ ಆಸ್ತಾ ಇದ್ದೀವಿ. ತೃತೀಯ ಸ್ಥಾನವನ್ನ ಗಳಿಸಿದಂತ ವಿದ್ಯಾರ್ಥಿಗಳ ಪಟ್ಟಿಯನ್ನ ಓದ್ತೀನಿ. ದಯವಿಟ್ಟು ಆ ವಿದ್ಯಾರ್ಥಿಗಳು ಬಂದಿಲ್ಲ ಅಂದ್ರೆ ಅವರ ಪೋಷಕರು ಕೂಡ ಅವರ ಬದಲಾಗಿ ಆಗಮಿಸಬಹುದು. ಮೊದಲಿಗೆ ನಮ್ಮ ತಾಲೂಕಿಗೆ ಹಾಗೂ ರಾಜ್ಯಕ್ಕೆ ಪ್ರಥಮ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಟ್ಟಂತಹ ದರ್ಶಿತಾ ಎ ಇವರು ನಮ್ಮ ಜಿಲ್ಲೆಗೆ ಪ್ರಥಮ ಮತ್ತೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಗಳಿಸಿರ್ತಾರೆ, ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ. ದಯವಿಟ್ಟು ಅವರ ಪೋಷಕರಾಗಲಿ ಆ ವಿದ್ಯಾರ್ಥಿ ಆಗಲಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರುತಿ ಕೆ, ಅಪೋಲೋ ಪಬ್ಲಿಕ್ ಸ್ಕೂಲ್ ಸುಂದರಪಾಳ್ಯ, ಈ ವಿದ್ಯಾರ್ಥಿ ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. 3ನೇ ಸ್ಥಾನವನ್ನು ಗಳಿಸಿದಂತ ವಿದ್ಯಾರ್ಥಿ ಮೋನಲ್, BML ಕಾಂಪೋಸಿಟ್ ಕಾಲೇಜು, ದಯವಿಟ್ಟು ಆ ವಿದ್ಯಾರ್ಥಿ ಬಂದಿಲ್ವಾ? ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿರ್ತಾರೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಅವರನ್ನ ಅಭಿನಂದಿಸಬೇಕು. ದ್ವಿತೀಯ ಸ್ಥಾನವನ್ನ ಗಳಿಸಿದಂತ ವಿದ್ಯಾರ್ಥಿನಿ ಶ್ರುತಿ ಕೆ, 619 ಅಂಕಗಳು, 625ಗೆ 619 ಅಂಕಗಳನ್ನು ಗಳಿಸಿರ್ತಾರೆ. 3ನೇ ಸ್ಥಾನವನ್ನ ಗಳಿಸಿದಂತ ವಿದ್ಯಾರ್ಥಿನಿ ಮೋನಾಲ್ 614 ಅಂಕಗಳನ್ನು ಗಳಿಸಿ ನಮ್ಮ ತಾಲೂಕಿನಲ್ಲಿ 3ನೇ ಸ್ಥಾನವನ್ನ ಗಳಿಸಿರ್ತಾರೆ.
ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಕೃಷಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ್ಯರು ಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಸೆಕೆಂಡ್ PUCಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂತಹ ಕೊನೆಯ ಸರತಿ ಸಾಲು ಇದು. ಈಗ ಮುಂದಿನ ಕಾರ್ಯಕ್ರಮವನ್ನ KGF ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾತಿನ ಮಲರು ಆಗಿರ್ತಕ್ಕಂಥ ಶ್ರೀ ಅಶ್ವಥ್ ಸರ್ ಅವರ ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ನಿಮ್ಮ ಸಾಧನೆ ಹೀಗೆ ಇರಬೇಕು. ಜಸ್ಟ್ ಕೀಪ್ ಇಟ್ ಅಪ್. ವಿಶ್ ಆಲ್ ದಿ ಬೆಸ್ಟ್. ಸೊ ಲಾಸ್ಟ್ ರೆಡಿ ಸರ್. ಪ್ರತಿ ವರ್ಷ ಓಕೆ ಸರ್. ಸರ್ ರೆಡಿ. ಓಕೆ ಸರ್. ವೇದಿಕೆಗೆ ಆಗಮಿಸಬೇಕು. ಮೊದಲನೇದಾಗಿ ವಿಮಲ್ ಹೃದಯ ಶಾಲೆಯಿಂದ ಕನ್ನಡ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ವಿಮಲ್ ಹೃದಯ PU ಕಾಲೇಜಿಂದ ದಯವಿಟ್ಟು ಆಗಮಿಸಬೇಕು. ರೂರಲ್ ಹೈಸ್ಕೂಲ್ ಬೇತ್ಮಂಗ್ಲ ಶಾಲೆಯಿಂದ ಕನ್ನಡ ಶಿಕ್ಷಕರು ಮಂಜುಳಾ ಮೇಡಮ್ ಮತ್ತೆ ಗೋಪಾಲ್ ಸರ್ ಆಗಮಿಸಬೇಕು. ರಾಮಸಾಗರ ಶಾಲೆಯಿಂದ ಸುಶೀಲಾ ಮೇಡಮ್ ಅವರು ದಯವಿಟ್ಟು ಆಗಮಿಸಬೇಕು. SPMJC KGF ಅಂಜಲಿ ದೇವಿ ದಯವಿಟ್ಟು ಮೇಡಮ್ ಅವರು ಆಗಮಿಸಬೇಕು. BML PU ಕಾಲೇಜು ಮುನಿಯಮ್ಮ ಓಕೆ ಸರ್. ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.